ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮತ್ತು ಸುಲಭವಾಗಿ ಗ್ರ್ಯಾಂಡಾಗಿ ಕಾಣಿಸುವಂಥ ಒಂದು ಕುಚ್ಚಿನ ಡಿಸೈನ್ನ ನೋಡೋಣ. ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋ ನೋಡ್ತಿರೋದು ಅಂತ ಆದರೆ ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ. ಆಗ ಎಲ್ಲರಿಗಿಂತ ಮುಂಚಿತವಾಗಿ ಈ ವಿಡಿಯೋ ನೋಡೋದಕ್ಕೆ ಸಹಾಯ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣವಾ. ಈಗ ನೋಡಿ, ನಾನಿಲ್ಲಿ 2 ಕಲರ್ ಕುಚ್ಚಿನ ಥ್ರೆಡನ್ನು ತಗೊಂಡಿದ್ದೀನಿ. ಫಸ್ಟು ಈ ಪಿಂಕ್ ಕಲರ್ ಹಾಕ್ತಾ ಇದ್ದೀನಿ. ಫಸ್ಟ್ ಹೋಲ್ ಸ್ವಲ್ಪ ದೊಡ್ಡ ಮಾಡ್ಕೋಬೇಕು, ನೀಟಾಗಿ ಒಳಗಡೆ ಹೋಗಬೇಕಲ್ವ. ಹಾಗಾಗಿ ಇವಾಗ ಈ ಪರ್ಪಲ್ ಕಲರ್ ದಾರವನ್ನು ಹಾಕ್ತಾಯಿದ್ದೀನಿ. ಅಂದರೆ ಸೀರೆಯಲ್ಲಿ ಯಾವ ಬಣ್ಣದ ಥ್ರೆಡ್ ಇದೆ ಅಂತ ನೋಡಿಕೊಂಡು ತಗೋಬೇಕಾಗತ್ತೆ. ನೋಡಿ, ಹೀಗೆ ಎರಡನ್ನೂ ಒಂದೇ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡಾದ ನಂತರ ಗೋಲ್ಡನ್ ಥ್ರೆಡನ್ನ ಹೀಗೆ ತಗೊಂಡ್ಬಿಟ್ಟು ಹೀಗೆ ನಾಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಎದ್ದು ಕಾಣೋ ಹಾಗೆ ಗೋಲ್ಡನ್ ಥ್ರೆಡ್ಡು ಸುತ್ಕೋಬೇಕಾಗತ್ತೆ. ನಂತರ ಹೀಗೆ ನೆಕ್ಸ್ಟು ಹೀಗೆ ಇಲ್ಲಿ ನೋಡಿ, ಈ ಕುಚ್ಚಿಗೆ ನಾನು ಮುಂದ್ಗಡೆಯಿಂದನೇ ನಾಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಹೀಗೆ ಅಷ್ಟು ದಾರನ್ನು ಹೀಗಿಟ್ಕೊಂಡು ಒಮ್ಮೆ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಇದೇ ರೀತಿ ನಾನು ಕುಚ್ಚನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸುಮಾರು ಒಂದು ಇಂಚಿಗೆ ಒಂದೊಂದು ಕುಚ್ಚನ್ನು ಕಟ್ಕೊಂಡು ಹೋಗ್ತಾಯಿದ್ದೀನಿ. ಈಗ ನೋಡಿ, ಕುಚ್ಚಷ್ಟು ಕಟ್ಟಿ ರೆಡಿ ಇದೆ. ಈಗ ನಾನು ನಾರ್ಮಲ್ ಸೂಜಿ ದಾರವನ್ನು ತಗೊಂಡಿದ್ದೀನಿ. ಇಲ್ಲಿಂದ ಹೀಗೆ ತಗೋತಾ ಇದ್ದೀನಿ. ಬಟ್ಟೆಗೆ ಒಮ್ಮೆ ನಾಟನ್ನು ಹಾಕ್ಕೋಬೇಕು. ನಂತರ ಈ ರೌಂಡ್ ಬೀಡನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಈ ರೌಂಡ್ ಬೀಡು ಎಕ್ಸಾಕ್ಟಾಗಿ ಕುಚ್ಚಿನ ಮೇಲ್ಗಡೆನೆ ಬರಬೇಕು. ಹೀಗೆ ನಂತರ ಹಿಂದೆ ತಿರುಗಿಸ್ಬಿಟ್ಟು ಹೀಗೆ ನಾಟನ್ನು ಹಾಕ್ಕೋಬೇಕು. ಈ ಬೀಡು ತುಂಬ ಟೈಟಾಗಿ ಫಿಕ್ಸ್ ಆಗಬೇಕು. ನಂತರ ಹೀಗೆ ದಾರವನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಕರೆಕ್ಟಾಗಿ ಕುಚ್ಚಿನ ಮೇಲೆ ಬಂದಿದೆ. ಇದೇ ರೀತಿಯಲ್ಲಿ ನಾನು ಇಷ್ಟು ಕುಚ್ಚಿನ ಮೇಲೂ ಈ ರೀತಿ ಬೀಡನ್ನು ಹಾಕ್ತಾ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಕುಚ್ಚು ಕಟ್ಟಿರೋದು ರೆಡಿಯಾಗಿದೆ.
ಒಮ್ಮೆ ಈ ರೀತಿ ಕುಚ್ಚನ್ನು ಕಟ್ಟಿದ ಮೇಲೆ ಒಮ್ಮೆ ನೀಟಾಗಿ ಐರನ್ ಮಾಡಿಕೊಂಡು ಸೆಟ್ ಮಾಡ್ಕೋಬೇಕು. ಇಲ್ಲ ಹೇರ್ ಸ್ಟ್ರೈಟ್ನರಲ್ಲಿ ಸೆಟ್ ಮಾಡ್ಕೋಬೋದು, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನೊಮ್ಮೆ ಇವಾಗ ಸೆಟ್ ಮಾಡ್ಕೊಂಡು ಬಂದು ನೆಕ್ಸ್ಟು ನಿಮಗೆ ತೋರಿಸ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಒಮ್ಮೆ ಎಲ್ಲ ಸೆಟ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಬೀಡ್ಸ್ ಹಾಕಿರೋದು ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಮಧ್ಯ ಮಧ್ಯ ಬೇಕಿದ್ರೂ ಸಹ ಒಂದು ಲೀಫ್ ಬೀಡ್ಸ್ನ ಹಾಕ್ಕೋಬೋದು, ಅದು ಸಹ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಲರ್ಫುಲ್ಲಾಗಿ ಡಬಲ್ ಕಲರ್ನ ಸಿಲ್ಕ್ ಥ್ರೆಡನ್ನು ಉಪಯೋಗಿಸ್ಕೊಂಡು ಹೇಗೆ ಗ್ರ್ಯಾಂಡಾಗಿ ಒಂದು ಸೀರೆ ಕುಚ್ಚನ್ನ ಹಾಕ್ಕೋಬೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಅಲ್ವಾ. ಈ ವಿಡಿಯೋ ನೋಡಿ ನೀವು ಸಹ ಒಮ್ಮೆ ಟ್ರೈ ಮಾಡಿ, ನಿಮ್ಮ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಸಿಲ್ಕ್ ಥ್ರೆಡನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ಒಂದು ಸಿಲ್ಕ್ ಥ್ರೆಡ್ಡು ಲೈಟ್ ಆಗಿದ್ದರೆ ಮತ್ತೊಂದು ಡಾರ್ಕ್ ಕಲರ್ ಆಗಿ ಇರಬೇಕು, ಆಗ ಸ್ವಲ್ಪ ಎದ್ದು ಕಾಣಿಸುತ್ತೆ ಡಿಸೈನು. ಬಾರ್ಡರ್ ಕಲರ್ ಏನಿರುತ್ತೆ ಅದು ಅಂದರೆ ಆ ಸಿಲ್ಕ್ ಥ್ರೆಡನ್ನು, ಆ ಕಲರ್ ಸಿಲ್ಕ್ ಥ್ರೆಡ್ ಸ್ವಲ್ಪ ಡಾರ್ಕ್ ಇರೋದನ್ನು ಚೂಸ್ ಮಾಡ್ಕೊಳ್ಳಿ, ಆವಾಗ ಈ ಕುಚ್ಚು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.